ನಿಮ್ಮ ಹೆಸರು? ಏನು ಕೆಲಸ ಮಾಡೋದು ನೀವು? ತೋಟದ ಕೆಲಸನಾ? ಇಲ್ಲಿ ನೋಡಿ ಹಂಗೆ ಬಾಡಿಗಳು ಹೆಂಗಿದೆ ಅಂತ. ನರ ನಾಟಿಗಳು ಹಂಗೆ ನೋಡಿ, ಇಲ್ಲಿ ಸ್ಟೀಲ್ ಬಾಡಿ. ಏನಾರ ಬೆಳಗ್ಗೆ ಏನು ಕೆಲಸ ತೋಟದ ಕೆಲಸದಲ್ಲಿ? ತೋಟದ ಕೆಲಸ ಬಿಟ್ರೆ ಇನ್ನು ಅದೇ ನಾವು ಟಿಂಬರ್ ಲೋಡಿಗೆ ಹೋಗಿ. ಅಬ್ಬಾ, ಎಂಥ ಬಾಡಿ ಅಂದರೆ ಯಾವ ಫಿಲ್ಮ್ ಆ್ಯಕ್ಟ್ರಸ್ದು ಇಲ್ಲ, ಅಷ್ಟು ಸಖತ್ತಾಗಿ ಇಟ್ಟಿದ್ದೀರ ಕೆಲಸ. ಏನು ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತೀರಾ? ಬರೀ ಕೆಲಸ. ಅವ್ರ ಬಾಡಿನೇ ಹೇಳುತ್ತೆ ಕೆಲಸ, ಕಾಯಕವೇ ಕೈಲಾಸ. ಕೆಲಸ ಮಾಡಿದ್ರು ಸಾಕು, ಎಲ್ಲ ಸಖತ್ತಾಗಿರುತ್ತೆ ದೇಹ ಅಲ್ವಾ? ಯಾವ ಜಿಮ್ಮು ಸುಮ್ಮನೆ ದುಡ್ಡು ಕೊಟ್ಟು ಜಿಮ್ಗೆ ಹೋಗೋದು. ಎಷ್ಟು ವರ್ಷ ನಿಮಗೆ? 47. ಅಯ್ಯೋ ನೋಡಿ, ನಾವು ಎಷ್ಟು ನಿಮ್ಗಿಂತ ಎಷ್ಟು ವರ್ಷ ಚಿಕ್ಕವರು. ಆಗಲೇ ಹೆಂಗಾಗೋಗಿದೆ ನಮ್ಮದೇ. ಈಗ ಎಷ್ಟು ಆಗೆಲ್ಲ ಸಖತ್ ಬಾಡಿ ಇತ್ತಂತೆ, ಈಗ ಕಮ್ಮಿ ಆಗಿದೆ ಅಂತವ್ರೆ. 63 kg ಅಂತ. ಏನು ಫಿಟ್ ಆಗಿದ್ದಾರೆ ನೋಡಿ. ಕೈ ಹಿಂಗೆ ಅನ್ನಿ ನೋಡೋಣ ಒಂದ್ಸರಿ ಹೆಂಗೆ ಕಾಣುತ್ತೆ ಹಿಂಗೆ ನಿಮ್ಮದು ಬೈಸಿಪ್ಸು. ಅಬ್ಬಾ ನೋಡಿಲ್ಲ ಹಂಗೆ ಕಲ್ಗುಂಡು. ನಾವೆಲ್ಲ 75 kg ಇದೀವಿ. ಇದಕ್ಕೆ ಪ್ರೈಸ್ಗೆ ಬರ್ದಿತ್ತು ನಮ್ದು. ಓ, ಕಬಾಬಿಗೆ ನಾವು 1 kg ಕಬಾಬಿಗೆ 2 ಮೊಟ್ಟೆ ಹಾಕುವು. ಕೆಜಿ 1 kg 1 ಮೊಟ್ಟೆ ಅನ್ನಂಗೆ ಹಾಕ್ತವ್ರೆ. ಕರೆಕ್ಟ್. ಪುಡಿ, ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆರೆಂಜ್ ರೆಡ್ ಕಲರ್, ಮತ್ತೆ ಕಾರ್ನ್ ಫ್ಲೋರ್, ಮೈದಾ ಎಲ್ಲ ಹಾಕಿದ್ದಾರೆ. ಮೊಟ್ಟೆ. ಈಗ ಮೊಟ್ಟೆ. ಮೈದಾ ಹಾಕಿಲ್ವಾ? ಓ ಹೌದಾ, ನಾವು ಮೈದಾ ಹಾಕಿಲ್ಲ ನೋಡಿ. ಖಾರ ಪುಡಿನಾ? ಕಣ್ಗೆ ನೋಡಿ, ನಮ್ಮ ಅಮ್ಮನೆ ಮಾಡ್ಸಿರೋ ಅಂಥದ್ದು ಅನ್ಸುತ್ತೆ. ಎಷ್ಟು ಕಲರ್ ಬಂದಿದೆ ಖಾರ ಪುಡಿನ. ನಿಂಬೆ ರಸ ಹಾಕಿದ್ರಾ? ನಿಂಬೆ ರಸ ಹಾಕಿ ಮಿಕ್ಸಿಂಗ್, ಫುಲ್ ಮಿಕ್ಸಿಂಗ್. ಒಳ್ಳೆಯದು. ಕಬಾಬು ಹಾಕಿರೋದು 5 ಐಟಮ್ ಅಲ್ಲ ನೀವು ಇದಕ್ಕೆ? ಕಾರ್ನ್ಫ್ಲವರ್, ಉಪ್ಪು, ಹುಳಿ, ಖಾರ. ಹುಳಿ ಅಂದರೆ ನಿಂಬೆ ಹುಳಿ. ನಿಂಬೆ ಹುಳಿ, ಖಾರ, ಗರಂ ಮಸಾಲ ಅಷ್ಟೇ. ಮೊಟ್ಟೆ. ಕಬಾಬ್ ಪೌಡ್ರ್ ಹಾಕಿಲ್ವಾ? ಹಾಕಲ್ವಾ ಕಬಾಬ್ ಪೌಡ್ರು? ಕಾರ್ನ್ಫ್ಲವರ್ ಹಾಕೋದಿಲ್ಲ. ಹೌದಾ? ನೋಡ್ರಿ, ನಾವು ಎಷ್ಟೆಲ್ಲ ಹಾಕ್ತೀವಿ. ಏನು ಸಿಂಪಲ್ ಮಾಡಿದ್ರು 5 ಇಂಗ್ರೀಡಿಯೆಂಟು. ಫೋನ್ ನಂಬರ್ ಹಾಕಿ ಅಂತ ಕೇಳ್ಬೋದು, ಅವ್ರು ಹಾಕಲ್ಲಂತೆ. ಯಾಕೆ? ಆಂಟಿ ಬೈತಾರಂತೆ, ವಹೀಕರಣ ಮಾಡ್ಕೊಂಡ್ಬಿಡ್ತಾರೆ ಅಂತನ. ಇದು ಅವಾಗ ಮಿಕ್ಸ್ ಮಾಡಿದ್ರಲ್ಲ ಅಷ್ಟೇ. ಆದ್ಮೇಲೆ ಎಳ್ಳು ಹಾಕಿದ್ದೀರಾ? ಎಳ್ಳು ಮತ್ತೆ ಕರ್ಬೇವಿನ ಸೊಪ್ಪು. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದು ನೋಡಿ ಟೆಕ್ಸ್ಚರ್. ಇನ್ನೇನು ಡೈರೆಕ್ಟಾಗಿ ಎಣ್ಣೆ ಬಿಡೋದೇ ತಿಂತಾ ಇರೋದು ಅಷ್ಟೇನಾ? ಆ್ಯಕ್ಚುಲಿ ಪೋರ್ಕಲ್ಲಿ ಇದು ಸ್ಪೆಷಲ್ ಆಗಿ ಕೂರ್ಗ್ ಸೈಡ್ ಮಾಡೋ ಅಂಥದ್ದು ಡ್ರಿಂಕ್ಸಿಗೆ ಸ್ನ್ಯಾಕ್ಸ್ ಥರ ಅಂತೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಮಾಡಿದಾಗ ನೀವು ಈ ಥರ ಕೂರ್ಗ್ ಸ್ಟೈಲ್ ಅಲ್ಲ ಅಂತೆ. ಸೊ ಕಲ್ತ್ಕೊಳ್ಳೋಕ್ಕೋಸ್ಕರ ಈ ಸರಿ ಕಲ್ಸ್ಕೊಂಡು ಅವ್ರ ಕೈಲೇ ಕಲ್ಸ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಬೇರೆ ಪೋರ್ಕ್ ಫ್ರೈ ಇದೆ. ಏನಿದು ಪೋರ್ಕ್ ಫ್ರೈಯಾ? ಏನನ್ನ ಹಾಕಿದ್ರಿ ಇದ್ರೊಳಗೆ? ಈಗ ಅದೇನು ಇವು ಹಳದಿ ಹಾಕಿದ್ರಲ್ವಾ? ಹಳದಿ ಉಪ್ಪು ಹಾಕಿದ್ರಾ? ಹಳದಿ ಹಾಕ್ಬೇಕು. ಹಳದಿ ಮತ್ತೆ ಹಳದಿ ಏನು ಬಂದಿದೆಯಲ್ಲ ಅದು? ಹಳದಿ ಹಾಕಿದ್ವಿ. ಹಳದಿ ಏನು ಗೊತ್ತಾ, ಇದ್ರ ಪೋರ್ಕಲ್ಲಿ ವೈರಸ್ಗಳು ಜಾಸ್ತಿ. ಅಟ್ಯಾಕ್ ಮಾಡೋಕ್ಕೆ ಹಳದಿ ಹಾಕೋದು. ಇಲ್ಲೇನಿಲ್ಲ. ಈಗ ಜಸ್ಟ್ ಪೋರ್ಕ್ ಒಂದು ಸ್ವಲ್ಪ ಹಳದಿ, ಮೆಣಸಿನ್ಕಾಯಿ ಹಾಕಿದ್ದೀರಾ? ಮೆಣಸಿನ್ಕಾಯಿ, ಉಪ್ಪು. ಆಯ್ತಾ ಬೇಯ್ತಾ ಅದೇ ಬಿಡುತ್ತೆ. ಆಯಿಲ್ ಕಂಟೆಕ್ಷನ್ ಎಲ್ಲ ಅದೇ ಬಿಡುತ್ತೆ. ಒಟ್ಟಿಗೆ ಹಾಕಿರೋದು 3 ಐಟಮು: ಉಪ್ಪು, ಮೆಣಸಿನ್ಕಾಯಿ, ಹಳದಿ. ಓ, ಈಗ 2 ಗಂಟೆ ಬೇಯಬೇಕಾ ಇದು? 1 ಗಂಟೆ ಬೇಯ್ಬೇಕು ಸರ್. ಅದೇ ಹೇಳಿದಿಲ್ಲ, ವೈರಸ್ ಹಂಗಾಗಿ ತಳ ಹಿಡಿದಂಗೆ ಆಡ್ಸೋದಾ? ತಳ ಹಿಡಿದಂಗೆ. ಇನ್ನೇನು ಹಾಕಿಲ್ಲ ಅಲ್ವಾ? ಇದಿಷ್ಟೇ ಮಸಾಲೆ. ಏನೋ ಮಸಾಲೆ ಕೊಡ್ಬೇಕು. ಮಸಾಲೆ ಹಾಕಬೇಕು. ಅಲ್ಲಲ್ಲ, ಅವಾಗ ಹಾಕಿದ್ರಲ್ಲ, ಅದು ಬಿಟ್ಟು ಇನ್ನೇನು ಹಾಕಿಲ್ಲ. ಒಂದೂವರೆ ಗಂಟೆ ಬೇಯಿಸಿದ್ರು. ನೋಡಿ ಜಿಡ್ಡು ಹೆಂಗೆ ಬಿಟ್ಟಿದೆ ಈಗ. ನೀರೆಲ್ಲ ಹೋಗಿ ಈಗೆಲ್ಲ ಜಿಡ್ಡು, ಕಂಪ್ಲೀಟ್ ಜಿಡ್ಡು. ಅದ್ರಲ್ಲಿ ಬೇಯುತ್ತಲ್ಲಮ್ಮ, ಇನ್ನೊಂದ್ಸರಿ ಹಾಕ್ತಾರಲ್ಲ. ಇವರು ಪೋರ್ಕ್ ಮಾಡೋಕ್ಕೆ ಅಂತಲೇ ಪೋರ್ಕ್ ಒಂದಕ್ಕೆ ಸಪ್ರೇಟ್ ಅಣ್ಣವ್ರು ಕರೆಸಿದ್ರು ಅವ್ರ ಮನೆಗೆ. ಇವತ್ತು ನಮ್ಮ ಮಗಳ ಮನೇಲಿ ಫಂಕ್ಷನ್, ಹಂಗಾಗಿ ಜೊತೆಗೆ ಕರ್ಕೊಂಡು ಉಂಟು. ನಮ್ಮ ಶಿವಪ್ಪ, ಸಚಿನ್. ಅದು ಆಯಿಲ್ ತೆಗಿತೀರ ಹಂಗೆ ಬಿಡೋದು? ಓ, ತೆಗಿಬೇಕು. ಅದನ್ನ ತೆಗೆದು ವೇಸ್ಟ್ ಅದು. ಆಯಿಲ್ ತೆಗೆದಾಕ್ತಾರೆ ಕಣ ಇದು. ಮತ್ತೆ ಇದು ಯೂಸ್ ಆಗಲ್ಲ. ನಮ್ಮ ಪಪ್ಪ ನಮ್ಮ ಡ್ಯಾಡಿ 40 kg ಪೋರ್ಕಿಗೆ ಒಂದು ಬಕೆಟ್ ಫುಲ್ ನೆಣ ಇದು ಬಂದಿದೆ ಅಲ್ವಾ ಜಿಡ್ಡು. ಇನ್ನೂ ಸಿಗುತ್ತಾ ಜಾಸ್ತಿ? 1 ಬಕೆಟ್ಗಿಂತ ಜಾಸ್ತಿ ಸಿಗುತ್ತೆ. 1 ಬಕೆಟ್ ಚೆಲ್ಲಿದ್ರಾ? 1 ಬಕೆಟ್ ಚೆಲ್ಲಿ ಇದು 2ನೇ ಬಕೆಟ್. 2 ಬಕೆಟ್ ಬರ್ತವೆ ಅನ್ಸೋದು ಒಟ್ಟಲ್ಲ. ಒಬ್ಬ ಎಲ್ಲ ನೆಣ ತೆಗೆದು. ಪೆಪ್ಪರ್ ಅದು? ಪೇಪರ್
ಮೆಣಸಿನ ಪುಡಿ. ಈ ಜಿಡ್ಡು ಪರವಾಗಿಲ್ಲ ಹಂಗೆ ಬಿಡ್ತೀರಾ ಅದಷ್ಟು? ಅದೇನಾಗಲ್ಲ. ಹಾಂ ಅದು ಹಂಗೆ ಡ್ರೈ ಆಗೋಗುತ್ತೆ. ಪೋರ್ಕ್ ಮಸಾಲ ಅಂತಲೇ ಸಿಗುತ್ತಾ? ಇಷ್ಟು ಚೆನ್ನಾಗಿ ಗಮ್ ಗಮ್ ಘಮ ಅಂತದೆ ಗೊತ್ತದ ಅಲ್ವಾ? ಇಲ್ಲಿಗೆ ಬರ್ತದಲ್ಲ. ಪೋರ್ಕ್ ಮಸಾಲ ಹಾಕಿದ್ರು. ಬಟ್ ಲೋಕಲಲ್ಲಿ ರೆಡಿ ಮಾಡಿರೋ ಪೋರ್ಕ್ ಮಸಾಲ ಅಲ್ವಾ ಇದು? ಅದೇನು ಬ್ರ್ಯಾಂಡ್ ಗಿಂಡ್ ಏನಿಲ್ಲ, ಲೋಕಲ್ ಪೋರ್ಕ್ ಮಸಾಲ. 2 ಪ್ಯಾಕೆಟ್ ಹಾಕ್ತವ್ರೆ. ಎಷ್ಟು? 250 ಗ್ರಾಮ್ ದಿನ ಅಂದರೆ ಒಂದು ಅರ್ಧ ಕೆ ಜಿ ಹಾಕ್ತೀರಿ? ಎಷ್ಟು ಪ್ಯಾಕೆಟ್ ಹಾಕ್ತೀರಾ? ಕಲರ್ ತಕ್ಕಂಗೆ ಹಾಂ ಹಾಂ ಹಾಂ. ಏನು ಮಸಾಲೆ ಬಿದ್ದಿದ ತಕ್ಷಣ ಸ್ಮೆಲ್ ನೋಡಿದ್ವಿ. ಆಹಾ. ಆಹಾ ಹಾ ಎಂಥ ಘಮ ಅಲ್ವಾ? ಯಾರು ಪೋರ್ಕ್ ತಿನ್ನಕ್ಕೆ ಆಸಕ್ತಿ ಇಲ್ದಿದ್ದವ್ರ ಕಡೆ ಸಮೇತ ತಿಂದ್ಬಿಡ್ಬೇಕು. ಇದಿಷ್ಟೇನಾ? ಮುಗೀತು ಇಷ್ಟೇನಾ? ಏನು ಸಿಂಪಲ್ ಮಾಡಿದ್ರು. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಬೋದಲ್ಲ ಲಾಸ್ಟಿಗೆ? ಇನ್ನೇನು ಬೇಯಿಸೋದೇ ಇಲ್ವಾ ಈಗ? ಇದು ಪೋರ್ಕ್ ಫ್ರೈ ಇದು. ಅಲ್ಲ ಏನಿಲ್ಲ, ಏನು 4 ಐಟಮ್ ಹಾಕಿದ್ರು. ಯಾವ್ದು ಮೆಣಸಿನ್ಕಾಯಿ ಉಪ್ಪು ಹಾಕಿದ್ರ ಮೊದಲೇ? ಮೆಣಸಿನ್ಕಾಯಿ ಉಪ್ಪು ಅರಿಶಿನ ಹಾಕಿ 2 ಗಂಟೆ ಕುದಿಸಿದ್ರು. ಆಮೇಲೆ ನೆನ ತೆಗೆದ್ರು, ಮಸಾಲೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರು ಅಷ್ಟೇ. ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಹಾಕಿದ್ರಲ್ಲ, ಪೆಪ್ಪರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರು. ಈಗೇನು ಬೇಯಿಸಲ್ವಂತೆ, ಹಿಂಗೆ ಡೈರೆಕ್ಟಾಗಿ ತಿನ್ನೋದು. ನೋಡೋಣ ಹೆಂಗಿದೆ. ಇವರು ಫುಡ್ ರಿವ್ಯೂ ಮಾಡೋರು, ಸುದೀವ್ ಅಂತ. ಕಾಚಂಪುಳ್ಳಿನ ಇದು? ಕೈಲಿರೋದು ಕಾಚಂಪುಳ್ಳಿ. ಇದೇ ಕೂರ್ಗಿಗೆ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ, ಪೋರ್ಕಿಗೆ. ಅಲ್ಲ ಇದನ್ನು ಕುದಿಸಲ್ವ ಇದ್ರ ಮೇಲೆ? ಮತ್ತೆ ನೆಕ್ಸ್ಟು ಇಷ್ಟೇನಾ? ಒಂದು ಸ್ವಲ್ಪ ಬೆಂದಿರಲಿಲ್ಲ ಅಂತ ಇನ್ನೊಂದು ರೌಂಡ್ ಬೇಯಿಸ್ತಾ ಇರೋದು. ಓ ಇದೇ ಕಾಚಂಪುಳ್ಳಿ. ಹೆವಿ ಹುಳಿ ಅಲ್ವಾ? ಇಷ್ಟೇನು ಹಾಕೋದು? ಇಷ್ಟು ಕೆ ಜಿಗೆ ಇಷ್ಟೇನಾ? 30 ಕೆ ಜಿ 35 ಕೆ ಜಿ ಪೋರ್ಕಿಗೆ 2 ಇದು ಕ್ಯಾಪ್ ಹಾಕಿದ ಕಾಚಂಪುಳಿ. ಕೂರ್ಗ್ ಸ್ಟೈಲ್ ಇದು. ಓಹೋ ಹೋ ಬೆಂದಿದೆಯಾ? ಹಾಂ ಚೆನ್ನಾಗಿದೆಯಾ? ಕರೆಕ್ಟಾಗಿದೆಯಾ? ಹಾಂ ಸರಿ, ಫುಲ್ ರೆಡಿ ಆಯಿತು. ಇದು ಪೀಸಸ್ ಆಯ್ತು. ಇನ್ನು ಆ ಕಡೆ ತಿನ್ನೋದೆ. ಕಬಾಬ್ ಈ ಥರ ಆಗಿದೆ ಇದು. ಕಬಾಬ್ ಎಲ್ಲ ಮಾಡಿ ಇಷ್ಟು ಉಳಿದಿದೆ. ಬಿಸಿ ಮಾಡ್ಕೊಂಡು ತಿಂದಷ್ಟೇ ರುಚಿ ಜಾಸ್ತಿ ಇದೆ ನೋಡಿ. ಫೈನಲಿ ಕೂರ್ಗ್ ಸ್ಟೈಲ್ ಪೋರ್ಕ್. ಇದೇ ಕಣ ಮಾಡಿರೋದು. ಅದು ಕೂರ್ಗ್ ಸ್ಟೈಲ್ ಪೋರ್ಕ್. ಓ ಚಿಲ್ಲಿ ಪೋರ್ಕ್ ಅದಾ? ಹಾಂ ಹಾಂ ಹಾಂ. ಇದು ಪೋರ್ಕ್ ಮಸಾಲ, ಪೋರ್ಕ್ ಗ್ರೇವಿ. ಅದನ್ನು ತೋರಿಸು ಮತ್ತೆ, ಅದನ್ನು ತೋರಿಸು. ಇದು ಕೂರ್ಗ್ ಸ್ಟೈಲ್. ಇದು ಕೂರ್ಗ್ ಸ್ಟೈಲ್, ಬಟ್ ಕಟ್ ಮಾಡಿದ್ ಮಾತ್ರ ಆಗುಂಟು. ಬಟ್ ಇದನ್ನ ವಿಡಿಯೋ ಮಾಡಕ್ಕೆ ಆಗಿಲ್ಲ, ನಾ ಕಂಪ್ಲೀಟ್ ಆಗಿ. ಬಟ್ ಸಕತ್ತಾಗಿ ಬಂದಿದೆ ನೋಡಿ. ಇದು ಸ್ನಾಕ್ಸ್, ಡ್ರಿಂಕ್ಸ್ಗೆ ಸ್ನಾಕ್ಸ್. ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಎಲ್ಲ ಒಂದೇ ಟೈಮಲ್ಲಿ 4-5 ಜನ ಮಾಡ್ತಾ ಇರ್ತಾರ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಬ್ಬರೊಂದ್ ಕಡೆ ಎಲ್ಲ ಒಂದೊಂದ್ ಕಡೆ ಮಾಡಕ್ ಸ್ಟಾರ್ಟ್ ಆದ್ರು, ಹಾಗಾಗಿ ಇದ್ರದ್ದು ರೆಸಿಪಿ ಮಾಡೋಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ತಿಳ್ಕೊಂಡು. ಪೋರ್ಕ್ ಡ್ರೈ ಮತ್ತೆ ಪೋರ್ಕ್ ಚಿಲ್ಲಿ ವಿಡಿಯೋ. ಧನ್ಯವಾದಗಳು.